ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರವಿ ಮಲ್ಲಾಡ್ದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೆಮ್ಮೆಯ ಪ್ರೀತಿಯ ಕನ್ನಡಿಗ ರವಿ. ನೀವು ಹಳೆ ಲಾಗಲ್ಲಿ ನೋಡಿದ್ದೀರಾ, ನಾನು ಮೈಸೂರನ್ನು ಅಡ್ಡಾಡಿ ಮೈಸೂರವ್ರ ಬಗ್ಗೆ ತಿಳಿಸಿದ್ದೆ ಹಳೆ ವಿಡಿಯೋದಲ್ಲಿ. ನಾನು ಮೈಸೂರಿಗೆ ಬಂದಿರೋದು ಮೇನ್ ಉದ್ದೇಶ ಅಂದರೆ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದಕ್ಕೆ. ಒಂದು 5 ವೇಕೆನ್ಸಿ ಇದ್ದು, ಆಟೋಕ್ಯಾಡ್ ಡಿಸೈನು ಮತ್ತು ಸೈಟ್ ಮ್ಯಾನೇಜ್ಮೆಂಟು ಮತ್ತು ಸೀನಿಯರ್ ಇಂಜಿನಿಯರು. ನಂದಾಗಿರೋ ಡಿಪ್ಲೊಮಾ, ನನಗಿದ್ದಿದ್ದು ಸೈಟ್ ಮ್ಯಾನೇಜ್ಮೆಂಟು. ಹಾಗೆ ನನಗಿರೋ ಟ್ಯಾಲೆಂಟ್ಗೆ ಸ್ವಲ್ಪ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದೆ. ಸೈಟ್ ಮ್ಯಾನೇಜ್ಮೆಂಟ್ಗೆ ಸೆಲೆಕ್ಟ್ ಆದೆ. ಸೈಟ್ ಮ್ಯಾನೇಜ್ಮೆಂಟ್ಗೂ ಸೈಟ್ ಇಂಜಿನಿಯರ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಸೈಟ್ ಮ್ಯಾನೇಜ್ಮೆಂಟ್ ಅಂದರೆ ನನ್ನ ಕೆಲಸ ಲೇಬರ್ನ ಅರೇಂಜ್ ಮಾಡೋದು, ಬಂದಿರೋ ಲೇಬರ್ಸ್ನ, ವೆಹಿಕಲ್ಸ್ನ, ಇದನ್ನೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳೋದು. ಸೈಟ್ ಲೊಕೇಶನ್ ಯಾವುದಾಗಿತ್ತಪ್ಪ ಅಂದರೆ ಸಾಗರ ಸಿಗಂದೂರು. ಅಂದರೆ ಇದೇನು ಸಿಗಂದೂರು ಕೇಬಲ್ ಬ್ರಿಡ್ಜ್ ರೆಡಿ ಆಗ್ತಾಯಿದೆ ಅಲ್ಲ, ಆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಬರೋ ಮೆಟೀರಿಯಲ್ಸ್ನ ನೋಡ್ಕೊಳ್ಳೋದು, ಅಲ್ಲಿರೋ ವೆಹಿಕಲ್ ಮ್ಯಾನೇಜ್ಮೆಂಟ್ನ ಮಾಡೋದು ನನ್ನ ಕೆಲಸ ಆಗಿತ್ತು. ಇದಕ್ಕೆ ಇನ್ನೂ ಈ ಫಸ್ಟ್ ಲೆವೆಲ್ ಮೈಸೂರಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ದೆ. ಈಗ ಸೈಟಲ್ಲಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿ ಪೇಮೆಂಟ್ನ ಮಾತಾಡ್ಕೋಬೇಕು. ಹಾಗೆ ಪೇಮೆಂಟ್ನ ಮಾತಾಡ್ಕೋದಕ್ಕೆ ಹೋಗಿದ್ದೆ ಆಫೀಸ್ಗೆ ಹೋದ ತಕ್ಷಣ ಗೊತ್ತಾಯಿತು, ಇನ್ನೂ ಇಲ್ಲಿ ಮ್ಯಾನೇಜರ್ ಬಂದಿಲ್ಲ, ಆಮೇಲೆ ಬಾರಪ್ಪ ಅಂತ ಹೇಳಿದರು. ಅದಕ್ಕೋಸ್ಕರ ಏನು ಮಾಡೋಣ ಅಂತ ಅಂದ್ಕೊಂಡು ಹೆಂಗಿದ್ರು ಸಿಗಂದೂರನ್ನ ನೋಡ್ಬೇಕು ಅಂದ್ಕೊಂಡಿದ್ವಿ. 10ನೇ ಇದ್ದಾಗ ಟೂರಿಗೆ ಬಂದಾಗ ಇಲ್ಲಿ ಲಾಂಚ್ ಇದೆ ಅಂತ ಲಾಂಚ್ ತೊಗೊಂಡು ಹೋಗ್ಬೇಕಂತ ನಾವು ಬಸ್ ಇಲ್ಲಿ ಬರೋತ್ಲೆ ಲಾಂಚ್ ಮಿಸ್ ಆಗಿತ್ತು ಅವತ್ತ. ಹಿಂಗೆ ಬಂದಿದ್ದೀನಿ. ಆ ಸಿಗಂದೂರು ಚೌಡೇಶ್ವರಿ ಆಶೀರ್ವಾದ ತೊಗೊಂಡು ಬಂದು ಇಂಟರ್ವ್ಯೂನ ಅಟೆಂಡ್ ಮಾಡಿಕೊಂಡು ಪೇಮೆಂಟ್ ಬಗ್ಗೆ ಮಾತಾಡೋಣ. ಅದು ಇದ್ದಿದ್ದೆ. ನಾನು ಈಗ ಆಲ್ರೆಡಿ 2 ಕಂಪ್ನಿಯಲ್ಲಿ ಜಾಬ್ ಮಾಡಿದ್ದೀನಿ. ಈಗಿರೋ ಒಂದು ಕಂಪ್ನಿಯಲ್ಲಿ ಜಾಬ್ನು ಮಾಡ್ತಾಯಿದ್ದೀನಿ. ಹಾಗೆ ಕಾಲೇಜ್ ಹಚ್ಬೇಕಂತನೂ ತಲೆಯಾಗೈತಿ. ಹಾಗೆ ಇಲ್ಲಿ ಇಂಟರ್ವ್ಯೂನು ಕೊಡ್ತಾಯಿದ್ದೀನಿ. ನೋಡೋಣ ಇಂಟರ್ವ್ಯೂ ಏನಾಗುತ್ತಂತ. ಆಮೇಲೆ ಮೊದಲು ಸಿಗಂದೂರು ಚೌಡೇಶ್ವರಿಗೆ ಹೋಗಿ ದರ್ಶನ ಮಾಡೋಣ. ಆದಷ್ಟು ಬೇಗ ಈ ಬ್ರಿಡ್ಜ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. ಇದು ಇಂಡಿಯಾದ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತೆ. ಅಂದರೆ ಒಂದು ರೆಡಿ ಆದಮೇಲೆ ಹೊರದೇಶದಂಗೆ ಇರೋ ಲುಕ್ ಅಂತ ಕಾಣಿಸುತ್ತಂತೆ. 2.5 ಕಿಲೋಮೀಟ್ರ್ ಬ್ರಿಡ್ಜ್ ಅಂತಪ್ಪ ಇದು. ಇಲ್ಲೆಲ್ಲ ಪಿಲ್ಲರ್ನ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಂತ ನನಗಿದೆಲ್ಲ ಹೊಸದು. ಬರೀ ಬುಕ್ಕದಲ್ಲಿ ಓದಿದ್ದೆ. ನೋಡೋಣ ನೀರಲ್ಲಿ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡ್ತಾರಂತ. ಅದಂತರೂ ಇರಲಿ. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋದು ನಿಮ್ಗೆ ಈಗೆಲ್ಲ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದನ್ನೆಲ್ಲ ನಾನು ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಓಕೆ, ಅಲ್ಲಿ ಅವ್ರು ಇಂಟರ್ವ್ಯೂ ಇಟ್ಟು ಏನೋ ಮಾಡಿ ಕಳಿಸಿದಾರೆ, ಮತ್ತು ಅದನ್ನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಈಗ ನೋಡೋಣ. ಅದಕ್ಕಿಂತ ಮೊದಲು ಲಾಂಚ್ ಎಲ್ಲರೂ ಬರ್ರಿ ಆದಷ್ಟು. ಇದು ಆಲ್ಮೋಸ್ಟ್ ಆಲ್ 2025 ಮಾರ್ಚ್ಗೆ ಈ ಬ್ರಿಡ್ಜ್ ಓಪನ್ ಆಗುತ್ತೆ. ಅದಾದಮೇಲೆ ಲಾಂಚ್ ಇರಲ್ಲ ಅಂತ ಅನ್ಕೋತೀನಿ. ಅಷ್ಟರಾಗೆ ಎಲ್ಲರೂ ಮಾರ್ಚ್ 2025 ಒಳಗಡೆ ಬಂದು ಈ ಲಾಂಚಲ್ಲಿ ಓಡಾಡೋ ಎಕ್ಸ್ಪೀರಿಯೆನ್ಸ್ನ ತೊಗೊಳ್ರಿ. ಯಾಕಂದರೆ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವೆಹಿಕಲ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಬೋಟಲ್ಲಿ ನೋಡಿರ್ತೀವಿ. ಹಾಗೆ ನಾನು ನಮ್ಮ ಅಜ್ಜಿ ಊರಲ್ಲಿ ಓಡಾಡಿದ್ದೆ. ಅದು ಸಣ್ಣ ಬೋಟು, ಅದರಲ್ಲೆಲ್ಲ ಬರೀ ಮನುಷ್ಯರಷ್ಟೇ. ಇದರಲ್ಲಿ ಕಾರಲ್ಲಿ ಹೋಗೋದನ್ನ ಲಾಂಚ್ ಇದು ಒಂಥರ ನನಗೆ ಬೋಟ್ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ನಮ್ಮ ಮಿಡಲ್ ಕ್ಲಾಸ್ ಜೀವನಕ್ಕೆ. ಅದಕ್ಕೆ ಈ ಲಾಂಚ್ ಎಕ್ಸ್ಪೀರಿಯೆನ್ಸ್ನ ಆದಷ್ಟು ಬ್ರಿಡ್ಜ್ ಓಪನ್ ಆಗೋದ್ರೊಳಗೆ ಬಂದು ಎಲ್ಲರೂ ತೊಗೊಳ್ಳಿ. ಈ ಬ್ರಿಡ್ಜ್ ಓಪನ್ ಆದಮೇಲೆ ಸಿಗಂದೂರ್ಗೂ ಕೊಲ್ಲೂರು ಮೂಕಾಂಬಿಕೆಗೂ ಇವೆಲ್ಲ ರೋಡ್ ಟ್ರಿಪ್ನ ಒಂದೇ ಟೈಮಲ್ಲಿ ನೋಡ್ಕೋಬೋದು. ನಿಮ್ಗಾಗಲೇ ನಾನು ಹೇಳಿದೆ 10ನೇ ಇದ್ದಾಗ ಬಂದಿದ್ವಿ ಸಿಗಂದೂರು ಚೌಡೇಶ್ವರಿ ನೋಡ್ಕೋಬೇಕಂತ ಹೇಳಿ. ಲಾಂಚ್ ಮಿಸ್ ಆಗಿದ್ದಕ್ಕೆ ಅವತ್ತು ಈ ಲಾಂಚ್ ಮಿಸ್ ಆಗಿಬಿಟ್ಟಿತ್ತು, ಲಾಸ್ಟ್ ಲಾಂಚ್. ಆ ಲಾಂಚ್ ಸಿಗದೇ ಇದ್ದಿದ್ದಕ್ಕೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ನಾವು ಆ ಲಾಂಚಲ್ಲಿ ಹೋಗಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ಕೊಲ್ಲೂರಿಗೆ ಹೋಗಬೇಕಾಗಿತ್ತು. ಬಟ್ ಈ ಲಾಂಚ್ ಅವತ್ತು ಮಿಸ್ ಆಗಿದ್ದಕ್ಕೆ ಡೈರೆಕ್ಟಾಗಿ ಕೊಲ್ಲೂರಿಗೆ ಹೋದ್ವಿ. ಈ ಥರ ಎಕ್ಸ್ಪೀರಿಯೆನ್ಸ್ ಈ ಬ್ರಿಡ್ಜ್ ರೆಡಿ ಆದಮೇಲೆ ಯಾವ ಸ್ಟೂಡೆಂಟು ಬಂದಿರ್ತಾರಲ್ಲ ಅವರಿಗಂತೂ ಮಿಸ್ ಆಗೋಲ್ಲ. ಆದರೆ ಈ ಲಾಂಚ್ ಎಕ್ಸ್ಪೀರಿಯೆನ್ಸ್ ಹೋಗುತ್ತಲ್ಲ ಅನ್ನೋದೊಂದು ಇದು ಅಷ್ಟೇ. ಯಾಕಂದರೆ ಇದು ಒಂಥರ ಎಕ್ಸ್ಪೀರಿಯೆನ್ಸು. ಈ ಥರ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಸಿಗೋಲ್ಲ. ಇಲ್ಲಿ ಜನಗಳಿಗೆ ಒಳ್ಳೆಯದಾಗುತ್ತೆ ಈ ಬ್ರಿಡ್ಜ್ ಓಪನ್ ಆದಮೇಲೆ. ಮತ್ತು ಇದು ಒಳ್ಳೆ ಸಿನಿಟಿಕ್ ಲುಕ್ ಆಗುತ್ತಂತೆ. ಇಲ್ಲೆಲ್ಲ ಪಿಕ್ಚರ್ಸ್ ಅಂದರೆ ಇನ್ನು ಸಿಗಂದೂರು ಚೌಡೇಶ್ವರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಭಕ್ತರು ಬರ್ತಿರ್ತಾರೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ಮತ್ತು ಈ ಬ್ರಿಡ್ಜಿಂದ ಸಿಕ್ಕಾಪಟ್ಟೆ ಒಳ್ಳೆಯದಿದೆ. ನನಗೆಲ್ಲ ಅಷ್ಟೊಂದೆಲ್ಲ ಗೊತ್ತಿಲ್ಲ, ಅದು ಅಲ್ಲಿರೋ ಜನಗಳಿಗಂತೂ ಗೊತ್ತು. ಅಷ್ಟು ಇಲ್ಲಿರೋ ಜನಗಳಿಗೆ ಅಡ್ಡಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಅಲ್ಲಿ ಸಿಗೋ ಒಂದಿಷ್ಟು ಐಟಮ್ಸ್ ರೇಟು ಕಡಿಮೆ ಆಗ್ಬೋದು. ಯಾಕಂದ್ರೆ ಲಾಂಚಲ್ಲಿ ಏನು ಜಾಸ್ತಿ ಇದನ್ನು ಮಾಡಲ್ಲ. ಒಬ್ಬರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು 20 ನಿಮಿಷದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗಿಬಿಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಹಂಗೆ ನಾನು ಒಂಥರ ತಲೆಹರಟೆ ಮಾಡ್ತಾ ಈ ಲಾಂಚ್ ಒಳಗಡೆ ಮಿಷಿನ್ ಹೆಂಗೈತಿ ಏನೈತಿ ಅಂತ ನೋಡಿದೆ. ಏನಿಲ್ಲ, ಬರೀ ಜಸ್ಟ್ ಒಂದು ಲಾಂಚು ಒಳಗಡೆ ಒಂದು ಮಿಷಿನ್ ಇದೆ.
ಮೇಲ್ಗಡೆ ಕುತ್ಕೊಂಡು ಒಬ್ಬರು ಡ್ರೈವ್ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ದೊಡ್ಡ ಎಕ್ಸ್ಪೋರ್ಟ್ ಬ್ರಿಡ್ಜು ಹಿಂಗೆ ಇರುತ್ತಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಮೇಲ್ಗಡೆ ಹತ್ತಿದ್ದೀನಿ, ಲಾಂಚ್ ಎದುರುಗಡೆ. ಕೆಳಗಡೆ ಇದೆ ಮಿಷಿನ್ನು. ಹಂಗೆ ಒಂದಿಷ್ಟು ಹುಡುಗಿಯರನ್ನ ನೋಡ್ಕೋತಾ, ಇಲ್ಲಿ ನಮ್ಮ ಕಡೆ ಇರೋಂಗೆ ಇದ್ದಾರಪ್ಪ ಹುಡುಗಿಯರು, ಏನೋ ಗೊತ್ತಿಲ್ಲ. ಹಾಗೆ ಲಾಂಚಲ್ಲಿ ಹೋಗ್ತಾ ಇರುವಾಗ ಫೋನ್ ಬಂತು, ಬಂದಿದ್ದಾರಪ್ಪ ಮ್ಯಾನೇಜರು ಬಾ ಅಂತ ಹೇಳಿ. ಹಾಗೆ ದೇವಿ ದರ್ಶನ ಮಾಡ್ಕೊಂಡು ಹೋಗಿ ಮ್ಯಾನೇಜರ್ನ ಮೀಟ್ ಆದೆ. ಅದಕ್ಕಿಂತ ಮೊದಲೇ ಅಲ್ಲಿ ಏನಾಯ್ತು ಅನ್ನೋದನ್ನು ನಿಮ್ಗೆ ಒಂದು ಚಕ್ಕದಾಗಿ ಹೇಳ್ಬಿಡ್ತೀನಿ. ಆ ಸಿಗಂದೂರು ಚೌಡೇಶ್ವರಿಗೆ ಹೋಗಿ ದರ್ಶನ ಪಡ್ತಿದ್ದಂಥ ಒಳ್ಳೇದಾಯಿತು. ಹಾಗೆ ಅವ್ರು ಒಂದಿಷ್ಟು ಕ್ವಶನ್ಸ್ನ ಕೇಳಿದರು. ನಮ್ಮ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ನಮ್ಮ ಸರ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು ವಾಟರ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ನನ್ನ ಕೆಲಸ ಏನು ತೋರಿಸ್ತೀನಿ ಬಾಪ್ಪ ಅಂತ ಹೇಳಿ ಕರ್ಕೊಂಡು ಹೋದರು. ಆಮೇಲೆ ಅಲ್ಲಿ ವರ್ಕಿಗೆ ಏನು ಯೂಸ್ ಮಾಡ್ತಾಯಿದ್ರಲ್ಲ, ನೀವೇನು ಸ್ಟಾರ್ಟಿಂಗ್ ನೋಡಿದ್ರಲ್ಲ, ವರ್ಕಿಂಗಿಗೆ ಒಂದಿಷ್ಟು ಲಾಂಚ್ಗಳಿದೆ. ಲಾಂಚ್ನ ತೊಗೊಂಡು ಹೋಗಿ ತೋರಿಸಿದ್ರು. ವರ್ಕ್ ಮಾಡೋರು ಮಾಡ್ತಿರ್ತಾರೆ, ಎಷ್ಟು ಜನ ಯಾವ ಪ್ಲೇಸಲ್ಲಿ ಎಷ್ಟು ವರ್ಕ್ ಮಾಡ್ತಾಯಿದ್ದಾರೆ ಅದನ್ನು ಬರೆದಿಡೋದು ನನ್ನ ಕೆಲಸ. ಮತ್ತು 24 hours ನನ್ನ ವರ್ಕು. ಅಂದರೆ ಇಲ್ಲಿ ನಾನು ನೈಟು ಕೆಲಸ ಮಾಡ್ತಿರ್ಬೇಕು. ಸೈಟಲ್ಲೇ ನನಗೆ ಸ್ಟೇ ಕೊಡ್ತಾರೆ, ಇರೋದಕ್ಕೆ 3 ಹೊತ್ತು ಊಟ ಎಲ್ಲ ಕೊಡ್ತಾರೆ. ಪೇಮೆಂಟು ಹೇಳಿದರು ಒಂದು ರೇಂಜಿಗೆ 35,000. 24 hours ಸೈಟಲ್ಲೇ ಇರಬೇಕು, ಸೈಟ್ ಬಿಟ್ಟು ಎಲ್ಲಿ ಹೋಗೋಲ್ಲ. ಸೈಟ್ಗೆ ಯಾವ ಮೆಟೀರಿಯಲ್ಸ್ ಬರ್ತಾವೆ ಅದನ್ನೆಲ್ಲ ನೋಡ್ಕೋಬೇಕು. ಎಷ್ಟು ಜನ ಬರ್ತಾರೆ, ಯಾವುದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಬರೆದಿಡೋದು ನನ್ನ ಕೆಲಸ ಏನೋ ಹೇಳಿದರೆ ಈಸಿನೇ ಅನಿಸುತ್ತೆ. ಓಕೆ ಅಪ್ಪ, ನಿನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನವಂಬರಿಂದ. ಈಗ ಆಲ್ರೆಡಿ ಒಬ್ಬ ಕೆಲಸ ಮಾಡ್ತಾಯಿದ್ದಾನೆ, ಅವ್ರು ರಿಸೈನ್ ಕೊಟ್ಟಿದ್ದಾನೆ. ನವಂಬರ್ ಎಂಡಿಗೆ ನಿನಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಷ್ಟ್ರಾಗ ನೀನು ನವಂಬರ್ ಎಂಡ್ ಒಳಗೆ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ ನಾನು. ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ ಬಿಡು, ಅದಕ್ಕೆ ಟ್ರೈ ಮಾಡು ಅಂತ ಹೇಳಿದರು. ಹಾಗೆ ಅವರು ಒಂದು ಹೇಳಿದರು, ನಿನ್ನ ಡಿಪ್ಲೊಮಾ ಇದಕ್ಕೆ ನೀನು ಡಿಪ್ಲೊಮಾ ಅಂತಿದೆಯಾ, ನಮ್ದು ಇನ್ನೂ ಒಂದು ನೀನು ಇಲ್ಲಿ ಕೆಲಸ ಚೆನ್ನಾಗಿ ಮಾಡು ಅಂದರೆ, ಇಲ್ಲಿ ಕೆಲಸ ನಂಗೆ ಭಾಳ ದಿನ ಏನು ಇದ್ದಿದ್ದಿಲ್ಲ, ಕೇವಲ 6 ತಿಂಗಳು. ನಿಮ್ಗೆ ಹೇಳಿದೆ ಮಾರ್ಚಲ್ಲಿ ಓಪನ್ ಆಗುತ್ತೆ ಅಂತ. ಅಂದರೆ ಇದೇನು ನಾನು ಆಲ್ಮೋಸ್ಟ್ ಆಲ್ ಡಿಸೆಂಬರಿಂದ ಕೆಲಸ ಸ್ಟಾರ್ಟ್ ಮಾಡಿ ಜೂನ್ ಒಳಗಡೆ ನನ್ನ ಕೆಲಸ ಮುಗಿಯುತ್ತೆ. ಅಂದ್ರೆ ಅಷ್ಟ್ರಾಗ ಇದು ಓಪನ್ ಆಗುತ್ತೆ. ಅಲ್ಲಿವರೆಗೆ ಒಂದಿಟ್ಟು ಸಣ್ಣ ಪುಟ್ಟ ಮೇಂಟೆನೆನ್ಸ್ ಕೆಲಸ ಇರ್ತಾವೆ. ಇಷ್ಟೆಲ್ಲ ಕೆಲಸ ಆದಮೇಲೆ 6 ತಿಂಗಳಂತೂ ಕೆಲಸ ಫಿಕ್ಸು. ಅದಾದಮೇಲೆ 6 ತಿಂಗಳಾದಮೇಲೆ ಚೆನ್ನಾಗಿ ಕೆಲಸ ಮಾಡಿದರೆ ಬೇರೆ ಕಡೆ ಹಾಕ್ತೀನಿ ನಿನ್ನ ಅಂತ ಹೇಳಿದರು. ನಮ್ಮ ಡಿಪ್ಲೊಮಾ ಮೇಲೆ ಇಷ್ಟು ಲೆವೆಲಿಗೆ ಜಾಬ್ ಸಿಗ್ತಾಯಿದೆ. ಈ ಕೆಲವೊಬ್ರು ಮಾಡಿ ಜಾಬ್ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಜಾಬ್ ಸಿಗ್ತಾಯಿದೆ. ಆದರೆ ದೊಡ್ಡ ಕಾಲೇಜಲ್ಲಿ ಕಲ್ತಿರ್ತಾರೆ, ಅಲ್ಲಿ ಫೀಸ್ ಕೊಟ್ಟಿರೋ ಫೀಸ್ಗೆ ಸರಿಯಾಗಿ ಸ್ಯಾಲ್ರಿ ಇರೋ ಜಾಬ್ ಸಿಗೋಲ್ಲ ಅಂತ ಅವ್ರಿಗೆ ಟೆನ್ಷನ್ ಇರುತ್ತೆ. ಒಂದು ಡಿಸೈಡ್ ಮಾಡಿದೆ, ನಾನು ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಲ್ಲಿ ಕಲಿತು ಒಳ್ಳೆ ಕೆಲಸ ಮಾಡಿದೆ ಅಂತ. ಯಾಕಂದರೆ ನನಗೆ ಪ್ರತಿಯೊಂದು ಜಾಬಲ್ಲಿ ನಾನು ಎಕ್ಸೆಪ್ಟ್ ಮಾಡಿ, ಅಂದರೆ ನಾನು ಎಷ್ಟು ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಪೇಮೆಂಟ ಬಂದಿದೆ. ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನಾನು ಗೋರ್ಮೆಂಟ್ ಕಾಲೇಜಲ್ಲೇ ಕಲಿಬೇಕಂತ ಫಿಕ್ಸ್ ಆಗಿದ್ದೀನಿ. ಈಗ ನಿಮ್ಗೆ ಇಷ್ಟ ಜಾಬ್ ಅಂತೂ ಓಕೆ ಆಯಿತು, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ. ನೋಡೋಣ ಡಿಸೆಂಬರಲ್ಲಿ ಬರ್ತೀನ ಇಲ್ವಾ ಜಾಬ್ಗೆ ಅಂತ ಹೇಳಿ. ಯಾಕಂದರೆ ಇನ್ನೂ ಅವ್ರು ರಿಸೈನ್ ಕೊಟ್ಟಿದ್ದಾರೆ. ಬರೋದು ಬಿಡೋದು ನನಗೆ ಬಿಟ್ಟಿದ್ದಾರೆ. ಸಿಗಂದೂರಿಗೆ ಬರೋದಕ್ಕೆ ಡೈರೆಕ್ಟ್ ಬೆಂಗಳೂರಿಂದ ಬರ್ತೀನಿ ಅಂದವರಿಗೆ ಬೆಂಗಳೂರಿಂದ ಬಸ್ ಇದೆ, ತುಮಕೂರಿಂದನೂ ಬಸ್ ಇದೆ. ಡೈರೆಕ್ಟ್ ಸಿಗಂದೂರಿಂದ ತುಮಕೂರಿಗೆ ಬೆಂಗಳೂರಿಗೆ ಬೆಳಿಗ್ಗೆ ಆ ಕಡೆಯಿಂದ ಬರ್ತವೆ, ಸಂಜೆ ಈ ಕಡೆಯಿಂದ ಹೋಗ್ತವೆ. ಸಂಜೆ 6 ಗಂಟೆಗೆ ಕೊನೆಯ ಬಸ್ಸು ಬೆಂಗಳೂರಿಗೆ ಮತ್ತು ತುಮಕೂರಿಗೆ ಹೋಗೋದಕ್ಕೆ. ಮತ್ತು ಇಲ್ಲಿಗೆ ಟ್ರೈನಲ್ಲಿ ಬರ್ತೀನಿ ಅನ್ನೋರಿಗೆ ಬೆಂಗಳೂರು, ಮೈಸೂರು, ಹಲವಾರು ಭಾಗಗಳಿಂದ ಇಲ್ಲಿಗೆ ಟ್ರೈನ್ ಇದೆ. ಬಂದು ಸಾಗರಕ್ಕೆ ಇಳಿದು ಸಾಗರದಿಂದ 27 ಕಿಲೋಮೀಟ್ರ್ ಇದೆ. ಸಾಗರಕ್ಕೆ ಬಂದು ಸಾಗರ ಬಸ್ ಸ್ಟ್ಯಾಂಡಿಂದ ಹೊಳೆಬಾಗಿಲು ಅಂತ ಒಂದು ಊರಿದೆ. ಹೊಳೆಬಾಗಿಲಕ್ಕೆ ಊರಿಗೆ ಇಳಿದು ಅಲ್ಲಿಂದ ಲಾಂಚಲ್ಲಿ ಬರಬೇಕು. ಲಾಂಚಲ್ಲಿ ಎಲ್ಲರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ಮ ವೆಹಿಕಲ್ ತಂದರೆ ಅದಕ್ಕೂ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಬಂದು ಇಲ್ಲಿಂದ ಸಿಗಂದೂರನ್ನು ನೋಡಿಕೊಂಡು ಇಲ್ಲಿಂದ ನೀವು ಕೊಲ್ಲೂರು ಮೂಕಾಂಬಿಕೆಗೆ ಮತ್ತು ಕೊಡಚಾದ್ರಿಗೆ ಹೋಗ್ಬೋದು. ಒಂದು ದಿನದ ಟ್ರಿಪ್ಪು ಸಖತ್ತಾಗಿರುತ್ತೆ. ದೇವಿ ದರ್ಶನದ ಜೊತೆಗೆ ಹಾಗೆ ಒಂದು ಒಳ್ಳೆ ಅಡ್ವೆಂಚರ್ ಕೊಡಚಾದ್ರಿ ಟ್ರಕ್ಕಿಂಗು ಕೂಡ ಆಗುತ್ತೆ. ಹಾಗೆ ನಾನು ದೇವಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ದೇವಿ ಬಗ್ಗೆ ಒಂದು ತಿಳಿತು. ಈ ದೇವಿ ಜಾತ್ರೆ ಮಕರ ಸಂಕ್ರಾಂತಿಯಿಂದ ನಡೀತದಂಥ ದೊಡ್ಡ ಜಾತ್ರೆ. ಇದನ್ನು ಬಿಟ್ಟು ಇದರ ಸ್ಥಳದ ಇತಿಹಾಸ ಹೇಳಬೇಕಂದ್ರೆ ಇದು ಒಂದು ದೇವಲ ಎಂಬ ಋಷಿಯಿಂದ ಈ ದೇವಿ ಇಲ್ಲಿ ಸ್ಥಾಪಿತಳಾದಳಂತ. ಈ ದೇವಲ ಋಷಿ ದೇವಾಂಗ ಸಮುದಾಯದಕ್ಕೆ ಸೇರಿದವರು, ಅಂದರೆ ನೇಕಾರರ ಕುಟುಂಬ. ಈಕೆ ಚೌಡೇಶ್ವರಿ
ದೇವಾಂಗ ಸಮುದಾಯದ ಕುಲದೇವತೆ ಆಗಿರುತ್ತಾಳೆ. ಇದರ ಜಾತ್ರೆ ನಡೆಯೋದಕ್ಕೆ ಹಲವಾರುಗಳು ಹೆಸರನ್ನು ಇಟ್ಟಿದ್ದಾರೆ. ಒಂದು ದೇವಾಂಗ ಹೊಸ ವರ್ಷ, ದೀಪಾವಳಿ, ಚೈತ್ರ, ಆಷಾಢ ಮಾಸ. ವರ್ಷದಲ್ಲಿ 6 ಸತಿ ಜಾತ್ರೆ ನಡೀತದಂತ. ಅದರಲ್ಲಿ ಮಕರ ಸಂಕ್ರಾಂತಿಯಲ್ಲಿ ದೊಡ್ಡದಾಗಿ ಜಾತ್ರೆಯನ್ನು ಮಾಡ್ತಾರಂತ. ಈ ಚೌಡೇಶ್ವರಿಯ ದೇವಸ್ಥಾನಗಳು ಕರ್ನಾಟಕ, ನೇಪಾಳ, ತಮಿಳುನಾಡು, ಕೇರಳದಲ್ಲಿ ಈ ಚೌಡೇಶ್ವರಿನ ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿಂದನೂ ಈ ಸಿಗಂದೂರು ಚೌಡೇಶ್ವರಿಗೆ ಜನಗಳು ಬರ್ತಾರೆ. ನನಗೆ ಯಾವ ವಿಷಯ ಶಾಕಿಂಗ್ ಆಗಿತ್ತಪ್ಪ ಅಂದರೆ ನೇಪಾಳದಿಂದನೂ ಜನ ಬರ್ತಾರನ್ನೋ ವಿಷಯ ಶಾಕಿಂಗ್ ಆಗಿತ್ತು. ಇದನ್ನು ಇಲ್ಲಿಯ ಜನಗಳ ಹೇಳಿದ್ದು. ಮತ್ತು ಈ ದೇವಿಯನ್ನು ಸರಿಯಾಗಿ ಪೂಜಿಸುವ ಭಕ್ತರಿಗೆ ಯಾವುದೇ ಕಳ್ಳ ಕಾಕರ ಅಂಜಿಕೆ ಇರಲ್ಲಂತ. ಯಾಕಂದರೆ ಈ ದೇವಿಯ ದರ್ಶನ ಪಡೆದು ಅಂದರೆ ಈ ದೇವಿಯ ದರ್ಶನ ಎಷ್ಟೋ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಹೋಟೆಲ್ಗಳಲ್ಲಿ ತುಂಬ ಕಳ್ತನ ಆಗ್ತಂತೆ. ಈ ದೇವಿ ಹೆಸರು ಇಟ್ಟ ತಕ್ಷಣ ತುಡುಗು ಮಾಡಿರೋ ಕಳ್ಳರೇ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ. ಈ ಥರ ಕಥೆಗಳನ್ನು ಕೇಳಿದೆ. ನನಗಂತೂ ಇದು ಆಸಕ್ತಿ ಅನ್ನಿಸ್ತು. ಈಗ ನಾನು ಈಗೇನು ಬಂದಿದ್ನಲ್ಲ, ಇದು ದೇವಿಯ ಯಾವುದಾದ್ರೂ ನಮ್ಮ ಹೆಣ್ಣು ದೇವಿಯ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ವಿಷಯ ಅಂತ ಇರುತ್ತೆ. ಇದು ದೇವಿಗೆ ಬಲಿ ಪ್ರದಾನ ಮಾಡಲ್ಲ, ಇಲ್ಲಿ ಬಲಿ ಪ್ರದಾನವನ್ನು ಮಾಡ್ತಾರೆ. ಚೌಡೇಶ್ವರಿ ದರ್ಶನ ಮಾಡ್ಕೊಂಬಂದ ತಕ್ಷಣ ಒಂದು ಸೈಡ್ ಅಪ್ಪರ್ ಸೈಡು ಒಂದು ಇದೆ ಭೂತರಾಯಣ ಗುಡ್ಡ ಅಂಥೇಳಿ. ಚೌಡೇಶ್ವರಿ ದೇವಸ್ಥಾನ ಸಪ್ರೇಟು, ಈ ದೇವಸ್ಥಾನ ಸಪ್ರೇಟು. ಈ ಭೂತರಾಯನ ಗುಡ್ಡ ಇವಂದೇನಪ್ಪ ಕತೆ ಅಂದ್ರೆ, ಇಲ್ಲಿ ಬಂದು ಈ ಭೂತರಾಯಣ ದರ್ಶನ ತಗೊಂಡು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಈ ಗಿಡಕ್ಕೆ ಕಟ್ಟಿದರೆ ಅದು ಈಡೇರುತ್ತಂತೆ. ಈಡೇರಿದ ಮೇಲೆ ಈ ಭೂತರಾಯನಿಗೆ ಬಲಿ ಕೊಡಬೇಕು. ನಾನು ನಿಮ್ಗೆ ಆಗಳೇ ಹೇಳಿದ್ನಲ್ಲ, ಬಲಿ ಕೊಡಬೇಕು. ಕೋಳಿನೋ ಒಂತಾನೋ ಏನೋ ಒಂದು ಬಲಿ ಕೊಡಬೇಕು. ಅಂದರೆ ಈ ರೀತಿ, ಅಂದರೆ ನಿಮಗೆ ಕೆಲಸ ಆದಮೇಲೆ ಬಲಿ ಕೊಡಿ ಅಂತ ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದೆ. ಹಾಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಇಂಟರ್ವ್ಯೂನು ಕ್ರ್ಯಾಕ್ ಆಯಿತು. ಎಲ್ಲ ಹೋಗೋ ಮುಂದೆ ಕೊನೆಗೆ ನೋಡ್ತಾ ಇರ್ಬೋದು ನೀವು ಬ್ರಿಡ್ಜು. ಆಲ್ರೆಡಿ ಇನ್ನೂ ನಾನು ಅವಾಗ ಹೋದಾಗ 6 ಮಂತ್ ಇತ್ತು. ಅರ್ಧ ಕನ್ಸ್ಟ್ರಕ್ಷನ್ ಮುಗಿದಿದೆ. ಮಾರ್ಚ್ 2025ಗೆ ಓಪನ್ ಆಗುತ್ತೆ. ಇದು ಇಂಡಿಯಾದ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜು, 2.5 ಕಿಲೋಮೀಟ್ರ್ ಇದೆ. ಹಾಗೆ ಈ ರೋಡು ಏನು ಈ ಬ್ರಿಡ್ಜ್ ಓಪನ್ ಆಗೋದ್ರೊಳಗೆ ನೀವು ಲಾಂಚಲ್ಲಿ ಬಂದು ಓಡಾಡಿ. ಹಾಗೆ ಈ ಲಾಂಚಲ್ಲಿ ಬರೋದಕ್ಕೆ ನಿಮ್ಗೆ ಇನ್ನೇಗೆ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಗೌರ್ಮೆಂಟ್ ಬಸ್ ವ್ಯವಸ್ಥೆನೂ ಇದೆ, ಟ್ರೈನು ಇದೆ, ಲಾಂಚು ಇದೆ, ಪ್ರೈವೇಟ್ ವೆಹಿಕಲ್ಸು ಇದೆ. ಹಾಗೆ ಲಾಂಚ್ ಓಪನ್ ಆಗೋ ಇದು ಮುಗಿಯೋದ್ರೊಳಗಡೆ, ಬ್ರಿಡ್ಜ್ ಓಪನ್ ಆಗೋದ್ರೊಳಗಡೆ ಲಾಂಚಲ್ಲಿ ಓಡಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ